ಮಾರ್ಚ್ನಲ್ಲಿ ಏಪ್ರಿಲ್ನಲ್ಲಿ ಈಗಲೂ 32-24 ಕೊಡಿ ಅಂತ ಹೇಳಿ ಅವರು ಅದಕ್ಕೆ ಕೊಡಕ್ಕೆ ತಯಾರಾಗಿಲ್ಲ. ಅದಕ್ಕೆ ವಿಲ್ ಗೋ ಫಾರ್ ದಿ ಓಪನ್ ಮಾರ್ಕೆಟ್ ಟೆಂಡರ್ಗೆ ಹೋಗ್ತಾ ಇದ್ದೀವಿ. ಟೆಂಡರ್ ಕರೀತಾ ಇದ್ದೀವಿ. ಓಪನ್ ಮಾರ್ಕೆಟ್ ಇಂದ ಟೆಂಡರ್ ನಾಳೆನೇ ಟೆಂಡರ್ ಕರೀಲಿಕ್ಕೆ ಹೇಳಿದ್ದೀನಿ. ನಂಬರ್ 1. ನಂಬರ್ 2, ಇನ್ ದಿ ಮೀನ್ ವೈಲ್ ನಾವು ಪ್ರಾಮಿಸ್ ಮಾಡಿಬಿಟ್ಟಿದ್ವಿ ಜನರಿಗೆ ಜುಲೈ 1ನೇ ತಾರೀಕಿನಿಂದ ಅಕ್ಕಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ. ಜುಲೈ 1ನೇ ತಾರೀಕಿನಿಂದ 5 ಕೆಜಿ ಅಕ್ಕಿ ಕೊಡ್ತೀವಿ ಅಥವಾ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ದು. ಯಾಕಂದ್ರೆ 5 ಕೆಜಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತೀವಿ, ಅದ್ರ ಮೇಲೆ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. 5 ಕೆಜಿ ಈಗಾಗಲೇ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ 5 ಕೆಜಿ ಎಕ್ಸ್ಟ್ರಾ. ಯಾಕಂದ್ರೆ ಹಿಂದೆ ನಾವು 7 ಕೆಜಿ ಅಕ್ಕಿ ಕೊಡ್ತಿದ್ವು, ಅದನ್ನು ಕಡಿಮೆ ಮಾಡಿಬಿಟ್ಟಿದ್ರು. ಅದಕ್ಕೆ ಈ ಸಾರಿ ಅದ್ರ ಜೊತೆಗೆ 3 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. 10 ಕೆಜಿ ಆಹಾರ ಧಾನ್ಯ, 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರ್ತದೆ. ಇನ್ನು 5 ಕೆಜಿ ನಾವು ಕೊಡಬೇಕಾಗಿತ್ತು. ಆ 5 ಕೆಜಿ ಅಕ್ಕಿ ಸಿಗ್ತಾ ಇಲ್ಲ. ಈಗ ನಾವು ಎಲ್ಲ ಪ್ರಯತ್ನಗಳು ಮಾಡಿದೀವಿ. ಪಂಜಾಬ್ ಸರ್ಕಾರ, ಛತ್ತೀಸ್ಗಢ ಸರ್ಕಾರ, ತೆಲಂಗಾಣ ಸರ್ಕಾರ, ಆಂಧ್ರ ಸರ್ಕಾರ ಎಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ನಾವು ಅಕ್ಕಿ ಕೊಡ್ತೀವಿ. ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು 2,29,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು. 2,29,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು ಬೇಕು. ಅಷ್ಟಕ್ಕಿ ಕೇಂದ್ರ ಅಕ್ಕಿ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಮಾಡಿದೀವಿ. ಹೀಗಾಗಿ ನಾವು 5 ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ಕೊಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ಮಾಡಿದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.